ಈ ಥರದ್ದೊಂದು ಯಲಂಕಿ ತೊಗೊಳ್ಳಿ. ಸ್ವಲ್ಪ ಗಟ್ಟಿ ಇರುತ್ತೆ ಇದು. ಓಪನ್ ಆಯಿತು. ಕಡೆಗೆ ಇದು ಒಂದು ಈ ಥರ ಹಾಕ್ಸ್ಕೊಂಡು ಬಂದಿದ್ದೀನಿ. ಇಷ್ಟು ಈಸಿಯಾಗಿ ಬರ್ತದೆ, ಇದೆ ಏನು ತೊಂದರೆ ಇಲ್ಲ. ಓಕೆ, ಈ ಥರ ಇದು ಕೇವಲ ಎಷ್ಟು 3 ದಿವಸ ಆಯ್ತು ಹಾಕಿಸಿ. ಬಟ್ ಈ ಥರ ಫುಲ್ ಎಲ್ಲ ಹಾಳಾಗಿ ಹೋಗಿದೆ, ನೋಡ್ಬೋದು ನೀವು. ಓಕೆ, ಓಹೋ, ಇದು ನೋಡಿ ಈ ಥರ ಪೂರ್ತಿ ಕಿತ್ಕೊಂಡು ಹೋಗಿದೆ ಇದು. ಆಮೇಲೆ ಈ ಥರ ಆದರೆ ಈ ಡಿಸ್ಕ್ ಪ್ಯಾಡ್ ಇದೆಯಲ್ಲ, ಇದು ಸಮೇತ ಹೋಗ್ತದೆ. ಇದು ಕಾಸ್ಟ್ಲಿ ಇದೆ. ಇಷ್ಟು ಹಾಳಾಗಿದೆ. ವೆರಿ ಸಿಂಪಲ್ ಅಷ್ಟೇ. ಆದರೆ ಮಳೆಯಲ್ಲೆಲ್ಲ ರಾಡಿ ಆಗುತ್ತಲ್ಲ, ಗಲೀಜು ಮಣ್ಣು ಕೂತು, ಆಮೇಲೆ ಮರಳೆಲ್ಲ ಕೂತ್ಕೊಂಡು ಪೂರ್ತಿ ಎಲ್ಲ ಜಲ್ದಿ ತಿಕ್ಕೋಗ್ಬಿಡುತ್ತೆ. ಆದರೆ ಒಂಚೂರು ಕ್ಲೀನ್ ಇಟ್ಕೋಬೇಕು. ನಿಮ್ಮ ಹತ್ರ ಏನಾದ್ರು ಏರ್ ಪ್ರೆಷರ್ ಇದ್ದರೆ ಅದರಿಂದ ಏನಾದ್ರು ಒಂಚೂರು ಬೇಕಾದರೆ ಸರ್ವಿಸ್ ಮಾಡಿಸ್ಬೋದು. ಮಾಡ್ತಾರೆ ಇಲ್ಲಿ ಜೆ ಸಿ ರೋಡಲ್ಲೆಲ್ಲ ನೀವು ಮಾಡಿಸೋದಾದರೆ ಈ ಥರ ಎಲ್ಲ ಸರ್ವಿಸ್ ಎಲ್ಲ ಮಾಡ್ತಾರೆ ಇದ್ರದ್ದು ನೀಟಾಗಿ. ಆದರೆ 200 ತೊಗೋತಾರೆ ಅವ್ರು ಫಿಟ್ಟಿಂಗ್ ಮಾಡೋಕ್ಕೆ. ಬರೀ ಇದನ್ನು ಹಾಕೋಕ್ಕೆ 200. ಆಮೇಲೆ ಬ್ರೇಕ್ ಪ್ಯಾಡು 200 ರುಪೀಸು. ಕ್ವಾಲಿಟಿ ಮೇಲಿದೆ, ತೊಗೊಳಂಗಿದೆ. ಕ್ಲೀನಾಗಿ ನೀಟಾಗಿ ಸರ್ವಿಸ್ ಎಲ್ಲ ಮಾಡಿ ಹಾಕಬೇಕು. ಮೇನ್ ಇದೆ ವಾಲ್ವ್, ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಒಂಚೂರು. ನೀವು ಟಕ ಹಾಕೋದಾದರೆ ಸುಮ್ಮನೆ ಹಿಂಗೆ ಹಾಕಿಬಿಡ್ರಿ, ಏನು ತೊಂದರೆ ಇಲ್ಲ. ಒಂಚೂರು ನೀಟಾಗಿ ಹಾಕಬೇಕು ಅಂತಂದರೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಂಡು ಹಾಕಿ. ಕ್ಲೀನ್ ಮಾಡಿಕೊಂಡು ಒಂಚೂರು ಗ್ರೀಸ್ ಇದ್ದರೆ ಒಂದು 10 ರೂಪಾಯಿ ಕೊಟ್ಟರೆ ಗ್ರೀಸ್ ಬರುತ್ತೆ. ಅದನ್ನೆಲ್ಲ ಒಂದು ಪ್ಯಾಕೆಟ್ ತೊಗೊಂಡು ಬಂದು ಒಂಚೂರೆಲ್ಲ ಅಪ್ಲೈ ಮಾಡಿ ನೀವು ಹಾಕ್ಬೋದು. ಇಲ್ಲ ಬೇಡಪ್ಪ ನಾವು ಹಂಗೆ ಹಾಕ್ತೀವಿ ಅಂದರೆ ನೀವು ಹಂಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಿಧಾನಾಗಿ ಪ್ರೆಸ್ ಮಾಡಬೇಕು. ಇವಾಗ ಒಳಗಡೆ ನೋಡಿ ಈ ಥರ ಒಂದು ಸ್ವಲ್ಪ ಕಷ್ಟ ಇದೆ ಇದು. ಈ ಥರ ಒಳಗಡೆ ಹೋಗ್ಬೇಕು. ಇದು ಒಳಗಡೆ ಹೋಗಿದೆಯಲ್ಲ, ಈ ಥರ ಒಳಗಡೆ ಈ ಥರ ಪ್ರೆಸ್ ಮಾಡ್ಬೇಕು. ಈ ಥರ ಒಂದು ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಹಾಡಿದೆ, ಆಮೇಲೆ ಒಳಗಡೆ ಹೋಗುತ್ತೆ ಅದು. ಎಸ್, ಹೋಯ್ತು ನೋಡಿ. ಈ ಥರ ಒಳಗಡೆ ಹೋಯ್ತು. ಆಮೇಲೆ ಮಾಡಿ ಎಸ್, ಈ ಥರ ಅದು ಉಲ್ಟಾ ಹಾಕಿದ್ದೆ ನಾನು ಆವಾಗಲೇ. ಈ ಥರ ಆಯಿತು, ಡನ್. ಲಾಕ್ ಇದೆ ಅದಿಲ್ಲಿ, ಇದಕ್ಕೆ ಈ ಥರ ಹಾಕಿ ಇಷ್ಟು ಲಾಕ್ ಮಾಡಿಬಿಟ್ರೆ ಮುಗೀತು. ಇಷ್ಟೇ. ಆದರೆ ಒಂಚೂರು ಕರೆಕ್ಟಾಗಿ ಕೂರಿಸ್ಬೇಕು. ಕಷ್ಟ ಅನಿಸುತ್ತೆ ಒಂಚೂರು, ಬಟ್ ಓಕೆ, ಒಂದ್ಸಲ ಹಾಕಿದ್ಮೇಲೆ ಫಿನಿಶ್. ಸ್ವಲ್ಪ ಟ್ರೈ ಮಾಡಿ, ಬರುತ್ತೆ ನಿಮಗೂ. ಡನ್. ನಾನಂತೂ ಟ್ರೈ ಮಾಡಿದೆ, ಬಂತು. ಓಕೆ, ಡನ್. ಅರೆ ನಟ್ ಬೋಲ್ಟ್ ಎಲ್ಲ ಒಂಚೂರು ಫುಲ್ ಟೈಟ್ ಮಾಡ್ಕೊಳ್ರಿ. ಯಾಕಂದರೆ ನೋಡ್ಬೇಕು, ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಲೂಸ್ ಗೀಸ್ ಆಗಬಾರ್ದು ಅದಕ್ಕೆ. ಓಕೆ, ಡನ್.
ಓಕೆ, ಫುಲ್ ಟೈಟ್ ಆಯಿತು. ಫುಲ್ ಟೈಟು, ಡನ್. ಇಲ್ಲಾಂದರೆ ಭಾಳ ಟೈಟ್ ಆದರೆ ಬಿಚ್ಕೊಂಡು ಒಂದು ಪಾಲಿಶ್ ಪೇಪರ್ ತೊಗೊಂಡು ಮೊದಲು ಉಜ್ಜಿ ನೀಟಾಗಿ, ಯಾವುದಕ್ಕೆ ಬ್ರೇಕ್ ಪ್ಯಾಡ್ಗೆ ನೀಟಾಗಿ ಒಂದು ಸ್ವಲ್ಪ ಉಜ್ಕೊಂಡ್ಬಿಟ್ರೆ ಅಷ್ಟೊಂದು ಟೈಟ್ ಬರೋಲ್ಲ ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ಅಂದರೆ ಸ್ಮೂತಾಗಿ ಬ್ರೇಕ್ ಅಪ್ಲೈ ಆಗುತ್ತೆ. ಓಕೆ, ಅಂದರೆ ಒಳಗಿನ ಬ್ರೇಕ್ ಪ್ಯಾಡ್ಗೆ